थोड़ा आ जाओ, मैं दिखूँ नीचे. ಓಕೆ, ಈ ವಾರ ಯಾರು ಎಲಿಮಿನೇಷನ್ ಆಗಬೇಕು ನಿಮ್ಮ ಪ್ರಕಾರ? ಇಬ್ಬರು ಯಾರು? ರಕ್ಷಿತಾ ಧ್ರುವ ಅಂತ. ರಕ್ಷಿತಾ ಧ್ರುವ ಯಾಕೆ? ಅವರು ಆಡ್ತಿದ್ದಾರೆ, ಬಟ್ ಅವ್ರಿಗೆ ಇಷ್ಟ ಇಲ್ಲ ಹೇಗಿರ್ಬೇಕು ನನ್ನ ಮನೇಲಿ. ಅವರಿಗೆ ಇಷ್ಟ ಇಲ್ಲ, ಧ್ರುವಂತಿಗಂತೂ ಇಷ್ಟ ಇಲ್ಲ ಬಿಗ್ ಬಾಸ್ ಮನೇಲಿ ಇರೋದು, ಅವ್ರಿಗೆ ಇಷ್ಟ ಇಲ್ಲ. ಸೊ ಅಷ್ಟೇ. ರಕ್ಷಿತಂಗೆ ಇನ್ನೂ ಆಟ ಸ್ವಲ್ಪ ನೀಟಾಗಿ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಮನ್ಸು ಬಂತೋ ಹಂಗೆ ಆಡ್ತಿದ್ದಾರೆ. ಬಟ್ ಗಿಲ್ಲಿ ಗೆಲ್ಲಬೇಕು ಅಂತ ಅಷ್ಟೆ. ಅಂದರೆ ಯಾರು ಚೆನ್ನಾಗಿ ಆಡಿಲ್ಲ ಈ ವಾರ? ಈ ವಾರ ರಕ್ಷಿತ್ ಅವ್ರು ಏನು ಆಡಿಲ್ಲ ಅನಿಸ್ತು ನನ್ನ ಪ್ರಕಾರ. ರಕ್ಷಿತ್ ಅವರು. ಇನ್ನೊಬ್ರು ಅಷ್ಟೇ, ಧ್ರುವಂತು ಅವರಿಬ್ಬರೇ ಹೋಗಬೇಕು ಅಂತ ನಾನು. ಹೌದಾ? ಈಗ ಎಲ್ಲ ಪೇರೆಂಟ್ಸ್ ಎಲ್ಲ ಬರ್ತಿದ್ದಾರಲ್ಲ, ತಂದೆ ತಾಯಿ ಅವರು, ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಪೇರೆಂಟ್ಸ್? ಗಿಲ್ಲಿ ಅವರೇ ಬಂದರು. ಗಿಲ್ಲಿ ಅವ್ರ ಪೇರೆಂಟ್ಸು. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಷ್ಟು ಡ್ಯಾನ್ಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಯಾವುದು ಚೆನ್ನಾಗಿ ಮಾಡಿದ್ರು? ಇಲ್ಲ, ರಜತ್ ಚೆನ್ನಾಗಿ ಮಾಡಿದ್ರು. ಅದು ಸ್ಟಾರ್ಟಿಂಗಲ್ಲಿ ಇದ್ರಲ್ಲ, ಚೆನ್ನಾಗಿ ಮಾಡಿದ್ರು ಅವರು ರಜತ್ ಅವರು. ಕ್ವಶನ್ ಒಟ್ಟು ಆ್ಯಸ್ ಎ ಎಂಟರ್ಟೈನ್ಮೆಂಟ್ ತೊಗೊಂಡ್ರೆ ಗಿಲ್ಲಿ. ಯಾರು ಈ ವಾರ ಇಬ್ಬರು ಜನ ಹೊರಗಡೆ ಹೋಗ್ಬೇಕಂತಂದು ಹೇಳಿದ್ದಾರೆ ಬಿಗ್ ಬಾಸ್ ಅವರು. ಯಾರ್ಯಾರು ಹೋಗ್ಬೇಕು ಮತ್ತೆ ಯಾಕೆ ಹೋಗ್ಬೇಕು? ಆ್ಯಕ್ಚುಲಿ ಧ್ರುವಂತು ಬಿಟ್ಟರೆ ಸ್ಪಂದನ. ಪರ್ಫಾರ್ಮೆನ್ಸ್ ಆ ಥರ ಒಂದಿಲ್ಲ. ಫಿಸಿಕಲ್ ಇದ್ದಾರೆ, ಬಟ್ ಒಂಥರ ಮೆಂಟಲಿ ಆಗಲಿ ಇದಾಗಲಿ ಇದು ಕಾಣಿಸ್ತಾ ಇಲ್ಲ. ಈ ವಾರ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು? ಗಿಲ್ಲಿ ಪೇರೆಂಟ್ಸ್ ಪಕ್ಕ ನಮ್ಮ ಹಳ್ಳಿ ಇದರಲ್ಲೇ ಇದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ಎಲ್ರಿಗೂ ಆ ಥರ ಯಾವುದೂ ಸೀಕ್ರೆಟ್ ಹೇಳ್ಕೊಟ್ಟಿಲ್ಲ, ಏನಿಲ್ಲ. ಸೊ ಅವ್ರು ಹೆಂಗಿದ್ದಾರೆ ಹಂಗಿರಿ ಅಂತ ಹೇಳೋಗಿದ್ದಾರೆ ಅಷ್ಟೇ. ಮಾಳು ಅವ್ರದ್ದು ಮಕ್ಕಳು ಕೂಡ ಅವ್ರು ಸೇಮ್ ಹೇರ್ ಕಟ್ ಮಾಡ್ತಿದ್ದಾರೆ. ನಮ್ಮ ಕಡೆ ಹುಡುಗರು ಖುಷಿ, ಒಂಥರ ಚೆನ್ನಾಗಿತ್ತು. ರಾಘವ್ ಅವರು ಅವ್ರ ವೈಫ್ ಬಂದಾಗ ಕಣ್ಣೀರು ಹಾಕಿದ್ರಲ್ಲ. ಹೌದೌದು, ಅದು ಆಬ್ವಿಯಸ್ಲಿ ಎಮೋಷನ್ಸ್ ಇದ್ದೇ ಇರುತ್ತೆ. ಎಮೋಷನ್ಸ್ ಅನ್ನೋದಕ್ಕಿಂತ ಅವ್ರ ಮನೇಲಿ ಅವ್ರ ವೈಫ್ ಹೇಳ್ದಂಗೆ ಮನೇಲಿ ಅವ್ರು ಆ ಥರ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆ ಒಳಗಡೆ ಹೋದ್ಮೇಲೆ ತುಂಬ ಅದೆಲ್ಲ ಫೀಲ್ ಆಗ್ಬಿಟ್ಟಿದೆ. ನಾನು ಟೈಮ್ ಕೊಡಲಿಲ್ಲ, ಅವ್ರ ತಪ್ಪು ಅವ್ರಿಗೆ ಅನಿಸಿದೆ ಅಲ್ಲ. ಸೊ ಆಬ್ವಿಯಸ್ಲಿ ಎಮೋಷನ್ಸ್ ಬರುತ್ತೆ. ಆ್ಯಕ್ಟಿವಿಟಿ ಅಂದರೆ ಕಂಪೇರ್ ಟು ಲಾಸ್ಟ್ 1, 2, 3 ಸೀಸನ್ ನಮ್ಮ ಬಿಗಿನಿಂಗ್ನ ನೋಡ್ತಾ ಇದ್ವಿ. ಆವಾಗ ವಿಜಯ್ ರಾಘವೇಂದ್ರ ಅವರು ಮತ್ತು ಇವರು ಅರುಣ್ ಇವರು ಇದ್ದಿರಲ್ಲ. ಸೊ ಆ ಟೈಮಲ್ಲಿ ಇರೋ ಆ್ಯಕ್ಟಿವಿಟೀಸ್ ಇವಾಗ ಕಾಣಿಸ್ತಾ ಇಲ್ಲ. ಈಗ ಒಂಥರ ಸೇಮ್ ರುಟೀನ್ ಇದೆ. ಆ ಥರ ಏನು ಚಾಲೆಂಜಿಂಗ್ ಅಂತ ಏನಿಲ್ಲ. ಕಂಟೆಸ್ಟೆಂಟ್ಸ್ಗೆ ಚಾಲೆಂಜಿಂಗ್ ಇರಬೇಕು, ಎಮೋಷನಲ್, ಸೀಕ್ರೆಟ್ ಯಾರು ಸೀಕ್ರೆಟ್ ಹೇಳ್ತಾ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಅವರು ನೀವು ಇಂಟೆನ್ಸ್ಲಿ ಅವ್ರನ್ನಾಗಿ ನಾವು ಫೋರ್ಸಿಬಲಿ ಆಡಿಸಿದ್ರು, ಆಡಿ ಅನ್ನೋ ಥರ ಆಗ್ತದೆ. ಅವರಿಂದ ಹೊರಗಡೆ ಬರ್ತಾ ಇಲ್ಲ ಏನು. ನಿಮ್ಗೆ ಯಾವ ಸೀಸನ್ ಇಷ್ಟ ಆಯಿತು? ಇದು ಅರುಣ್ ಸಾಗರ್ ಮತ್ತು 1, 2, 3 ಏನಿತ್ತಲ್ಲ, ರಿಯಲಿ ನಾವು ಅವಾಗಿಂದ ನೋಡ್ತಾ 1, 2, 3 ಅವರೆಲ್ಲರೂ ಜೆನ್ಯೂನ್ ಆಗಿ ಇದ್ರು. ಅವ್ರು ಆ್ಯಕ್ಚುಲಿ ಔಟ್ಪುಟ್ ಇತ್ತು ಆ್ಯಸ್ ಎ TRP ಅಂತ ಚಾನಲ್ ತೊಗೊಂಡ್ರು ದೇವ್ರ ಪಕ್ಕ ಗೇಮ್ಸ್ ಎಲ್ಲ ಟಫ್ ಇತ್ತು ಆ ಟೈಮಲ್ಲಿ. ಸೊ ಇವಾಗ ಒಂಥರ ಏನೋ ಆಡಿಸ್ಬೇಕು ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸರ್, ಈ ವಾರ ಇಬ್ಬರು ಎಲಿಮಿನೇಟ್ ಆಗ್ಬೇಕಂತ ಬಿಗ್ ಬಾಸ್ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಯಾರ್ಯಾರು ಆಗಬೇಕು? ಧ್ರುವಂತ ಹೋಗ್ಬೋದು. ಸೊ ಇನ್ನೊಬ್ರು ಬಂದರು ಅಶ್ವಿನಿ ಕೂಡ ಎಲಿಮಿನೇಟ್ ಆಗ್ಬೋದು. ಕಾರಣ ಏನಾದರೂ ಇದೆಯಾ? ದೇ ಆರ್ ಆ್ಯಕ್ಟಿಂಗ್, ದೇ ಆರ್ ಪ್ರಿಟೆಂಡಿಂಗ್ ಲೈಕ್ ದೇ ಆರ್ ಆ್ಯಕ್ಟಿಂಗ್, ದೇ ಆರ್ ನಾಟ್ ಲೈಕ್ ಅವರು ಒರಿಜಿನಲ್ ತನ ಏನಿದೆ ಅದಿಲ್ಲ. ಸೊ ಅದಕ್ಕೋಸ್ಕರ ಅವರಿಬ್ರು ಮುಖವಾಡ ಅಂತ ಹೇಳ್ತಾರಲ್ಲ, ಸೊ ಅವರಿಬ್ರು ಎಲಿಮಿನೇಟ್ ಆದರೆ ಸೊ ಬೆಟರ್ ಅನಿಸುತ್ತೆ. ಈ ವಾರ ಎಲ್ಲರೂ ಪೇರೆಂಟ್ಸ್ ಬಂದಿದ್ರಲ್ಲ, ನಿಮ್ಗೆ ಯಾರು ಇಷ್ಟ ಅದರಲ್ಲಿ? ಪೇರೆಂಟ್ಸ್ ಎಲ್ಲ ಗಿಲ್ಲಿಯವರ ಅಪ್ಪ ಅಮ್ಮ ಇಷ್ಟ ಆದ್ರು. ಗಿಲ್ಲಿಯವರ ಅಪ್ಪ ಅಮ್ಮ ಇಷ್ಟ ಆದ್ರು. ಮತ್ತೆ ಮಾಳು ಮಕ್ಳು ಇಷ್ಟ ಆದ್ರು. ಮಾಳು ಮಕ್ಕಳು ತುಂಬ ಅಪ್ಪನ್ನೇ ರಿಪ್ಲಿಕೇಟ್ ಮಾಡಿ ಬಂದಿದ್ದಾರೆ. ಸೊ ತುಂಬ ಇಷ್ಟ ಆಯ್ತು. ಹಾಗೆ ಗಿಲ್ಲಿಯವರ ಅಮ್ಮ ಬಂದದ್ದು ಅಲ್ಲಿ ಸ್ನಾನ ಮಾಡಿಸಿದ್ರಲ್ಲ, ತೆರೆ ಸ್ನಾನ. ಯಾಕಂದ್ರೆ ಅಮ್ಮ ಮಕ್ಳಿಗೆ ಸ್ನಾನ ಮಾಡಿಸೋದು ಅದು ಇದ್ದೇ ಇರುತ್ತಲ್ಲ. ಆ ಖುಷಿ ನಾವು ದೊಡ್ಡವರಾದ್ರು ಚಿಕ್ಕವರಾದ್ರು ಅಮ್ಮ ಅನ್ನೋ ಪ್ರೀತಿ ಇದ್ದೇ ಇರುತ್ತೆ. ಆ ಖುಷಿ ಆ ಸಣ್ಣ ಖುಷಿಗಳನ್ನೇ ಈಗ ಎಷ್ಟೋ ಜನ ಈಗ ಅದನ್ನು ಮಿಸ್ ಮಾಡ್ಕೋತಾರೆ. ಇವಾಗ ನಮ್ಮ ಅಮ್ಮ ಇಲ್ಲ, ಆಲ್ಮೋಸ್ಟ್ 12-15 ಇಯರ್ಸ್ ಆಯಿತು. ಇವಾಗ ನಮ್ಗೆ ಆ ಚಾನ್ಸ್ ಬೇಕು ಅಂದರೆ ನಮ್ಗೆ ಅದು ಸಿಗಲ್ಲ. ಸೊ ಅದರಿಂದ ಅದು ಸಿಕ್ಕಿರೋದು, ಅದು ಅವಕಾಶ ಕೊಟ್ಟಿರೋದ್ರಿಂದ ಸೊ ಇಟ್ಸ್ ಎ ಗುಡ್ ಥಿಂಗ್. ರಾಘವ್ ಅವರು ಇಫ್ ನೋಡಿ ಎಮೋಷ್ನಲ್ ಆದ್ರಲ್ಲ. ಸರ್ ಆಬ್ವಿಯಸ್ ಅದು. ಇವಾಗ ಗಂಡ ಹೆಂಡತಿ ಅಂದಮೇಲೆ ಅದು ಬಾಂಡಿಂಗ್ ಇರುತ್ತೆ. ಗಂಡ ಹೆಂಡತಿ ಮೇಲೆ ಇಷ್ಟು ದಿನ ಬಿಟ್ಟಿರೋದಕ್ಕಾಗೋದಿಲ್ಲ. ಅಷ್ಟು ದಿನ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇಟ್ಸ್ ಎ ಗ್ರೇಟ್. ಅಟ್ಯಾಚ್ಮೆಂಟ್ ಆ ಥರ ಇರುತ್ತೆ, ಬಾಂಡಿಂಗ್ ಆ ಥರ ಇರುತ್ತೆ. ಆಬ್ವಿಯಸ್ ಆಗಿ ಯಾರೇ ಆಗಲಿ ಅಷ್ಟು ದಿನ ಬಿಟ್ಟಾಗಿ ಬಂದ ಮೇಲೆ ಕಣ್ಣೀರು ಹಾಕೋದು ಅದು ಇಟ್ಸ್ ಆಬ್ವಿಯಸ್. ಓಕೆ.